ನಮಸ್ಕಾರ ವೀಕ್ಷಕರೇ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ಬಿಜೆಪಿ ಪಾಳ್ಯಕ್ಕೆ ಬಿಗ್ ಶಾಕ್ ಕೊಟ್ಟಿರುವಂತಹ ಸುದ್ದಿ. ಚುನಾವಣಾ ವರ್ಷದಲ್ಲಿ ರಾಜ್ಯ ಬಿಜೆಪಿ ಘಟಕವೇ ನಡೆಸಿರುವಂತಹ ಆಂತರಿಕ ಸರ್ವೆ. ಇದು ಬಿಜೆಪಿಯ ಮೂರನೆಯ ಅಧಿಕೃತ ಸರ್ವೆ. ಈ ರಿಪೋರ್ಟ್ನಲ್ಲಿ ಬಿಜೆಪಿಗೆ ಅಕ್ಷರಶಃ ದಿಗಿಲು ಬಡ್ದಂತಾಗಿದೆ. ಹಾಗಾದರೆ ಈ ಯಥಾಸ್ಥಿತಿಯಲ್ಲಿ ಈ ಕ್ಷಣಕ್ಕೆ ಚುನಾವಣೆಗೆ ಹೋದರೆ ಬಿಜೆಪಿ ಎಷ್ಟು ಸ್ಥಾನ ಗಳಿಸತ್ತೆ ಅನ್ನುವ ರಿಪೋರ್ಟ್ ಈಗ ಕೇಶವ ಕೃಪಾ ಸೇರಿ ಆಗಿದೆ. ಇದನ್ನ ಕೇಳಿಸ್ಕೊಂಡು ಬಿಜೆಪಿ ಹೈಕಮಾಂಡ್ ತತ್ತರಿಸಿ ಹೋಗಿದೆ. ಕರ್ನಾಟಕ ಕೈತಪ್ಪಿ ಹೋಗೇ ಬಿಡುತ್ತಾ ಅನ್ನುವಂಥ ಆತಂಕ ಶುರುವಾಗಿದೆ. ಅಷ್ಟಕ್ಕೂ ಚುನಾವಣೆಗೆ 8 ತಿಂಗಳು ಬಾಕಿ ಇರುವಾಗ ಏನು ಹೇಳ್ತಾ ಇದೆ ಬಿಜೆಪಿಯ ರಾಜ್ಯ ಘಟಕದ ಈ ಆಂತರಿಕ ಸರ್ವೆ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. ಚುನಾವಣಾ ವರ್ಷ ಆಗಿರೋದ್ರಿಂದ ಆಗಾಗ ಸರ್ವೆಗಳನ್ನ ಮಾಡಿಸ್ತಾನೆ ಇರುತ್ತೆ ಪಕ್ಷ. ಈಗಾಗಲೇ ಅಧಿಕೃತವಾಗಿ ಬಿಜೆಪಿ ಕಡೆಯಿಂದ 2 ಸರ್ವೆಗಳಾಗಿದ್ವು. ಅಮಿತ್ ಶಾ ಅವ್ರ ಕಡೆಯಿಂದ ಒಂದು, ಖಾಸಗಿ ಏಜೆನ್ಸಿ ಮೂಲಕ ಪಕ್ಷ ಮಾಡಿಸಿದ ಸರ್ವೆ ಇನ್ನೊಂದು. ಈಗ ರಾಜ್ಯ ಬಿಜೆಪಿ ಘಟಕದಿಂದ ಸರ್ವೆ ನಡೆದಿದೆ ಮತ್ತು ಅದನ್ನು RSS ಕಚೇರಿ ಕೇಶವ ಕೃಪಾಗೆ ತಲುಪಿಸಲಾಗಿದೆ. ಹೈಕಮಾಂಡ್ ನಾಯಕರಿಗೆ ಈ ಸರ್ವೆ ರಿಪೋರ್ಟ್ ಮಾಹಿತಿ ಸಿಗ್ತಾ ಇದ್ದ ಹಾಗೆ ದಿಗಿಲು ಬಡದಂತಾಗಿದೆ. ಅಕ್ಷರಶಃ ಕರ್ನಾಟಕದಲ್ಲಿ ಅಧಿಕಾರ ಕಳೆದುಕೊಳ್ತೀವ ಅನ್ನುವಂಥ ಆತಂಕ ಆವರಿಸ್ಕೊಳ್ತಾ ಇದೆ. ಹಾಗಾದ್ರೆ ಏನು ಹೇಳ್ತಾ ಇದೆ ಈ ಸರ್ವೆ ರಿಪೋರ್ಟ್? ಈ ಹಿಂದಿನ ವರದಿಗಳನ್ನು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಮೊದಲ ರಿಪೋರ್ಟ್ ಪ್ರಕಾರ 18% ಸ್ಥಾನಗಳು ನಷ್ಟ ಆಗತ್ವೆ ಅನ್ನೋ ಮಾಹಿತಿ ಇತ್ತು. ಅಂದ್ರೆ 2018ರ ರಿಸಲ್ಟ್ನಲ್ಲಿ 18% ಅಷ್ಟು ಸೀಟ್ಸನ್ನು ಕಳ್ಕೊಳ್ಳುತ್ತೆ ಬಿಜೆಪಿ ಅಂತ ಹೇಳಲಾಗಿತ್ತು. ಎರಡನೇ ವರದಿಯಲ್ಲಿ 30% ನಷ್ಟ ಆಗತ್ತೆ ಅಂತ ಹೇಳಿತ್ತು. ಈಗ ಮೂರನೆಯ ಆಂತರಿಕ ಸರ್ವೆ ರಿಪೋರ್ಟ್ 50% ಸ್ಥಾನಗಳು ಕೈ ತಪ್ಪಲಿವೆ. ಅಂದರೆ ಅರ್ಧಕ್ಕರ್ಧ ನಷ್ಟ ಆಗುತ್ತೆ. ಹೆಚ್ಚಂದರೆ 55ರಿಂದ 60% ಸ್ಥಾನಗಳು ಬಿಜೆಪಿಗೆ ಸಿಕ್ಕತ್ವೆ ಅಷ್ಟೇ ಯಥಾಸ್ಥಿತಿಯಲ್ಲಿ ಈ ಕ್ಷಣ ಚುನಾವಣೆಗೆ ಹೋದರೆ ಅನ್ನುವಂಥ ಶಾಕಿಂಗ್ ರಿಪೋರ್ಟನ್ನು ಸಲ್ಲಿಕೆ ಮಾಡ್ತಾ ಇದೆ. ಒಂದು ಕಡೆಗೆ ಯಡಿಯೂರಪ್ಪನವರು ಇಲ್ಲದೆ ಇರೋದ್ರಿಂದಾಗಿ ಭದ್ರಕೋಟೆ ಉತ್ತರ ಕರ್ನಾಟಕದ ಭಾಗ, ಅದರಲ್ಲೂ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳು ವಿಭಜನೆಯಾಗುವ ಮೂಲಕ. ಇನ್ನೊಂದು ಕಾರಣ, ಭ್ರಷ್ಟಾಚಾರವೇ ಬಿಜೆಪಿಗೆ ದೊಡ್ಡ ಮುಳುವಾಗಲಿದೆ ಅನ್ನೋದನ್ನು ಹೇಳ್ತಾ ಇದೆ ಈ ಆಂತರಿಕ ಸರ್ವೆ. ಅಂದರೆ ಯಾವ ಕಾರಣದಿಂದಾಗಿ ಯಡಿಯೂರಪ್ಪನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಲಾಯಿತೋ ಅದೇ ಕಾರಣ, ಅದೇ ಭ್ರಷ್ಟಾಚಾರವೇ ಇವತ್ತು BSY ಇಲ್ಲದೆಯೂ ಬಿಜೆಪಿಯನ್ನು ಕಾಡ್ತಾ ಇದೆ ಅನ್ನೋದು ಈಗ ಆಂತರಿಕ ಸರ್ವೆ ಹೇಳ್ತಾ ಇರುವಂಥ ಪ್ರಮುಖ ಅಂಶ. ಈಗಾಗಲೇ ಬಿಜೆಪಿ ಚುನಾವಣಾ ತಯಾರಿ ಶುರು ಮಾಡಿದೆ. ನಡ್ಡಾ, ಅಮಿತ್ ಶಾ, ಮೋದಿ ಅವರು, RSS ಪ್ರಮುಖರೆಲ್ಲರೂ ಕೂಡ ರಾಜ್ಯ ಪ್ರವಾಸ ಶುರು ಮಾಡಿದ್ದಾರೆ. ಹೀಗಿದ್ದೂ ಕೂಡ ಇಲ್ಲಿ ಯಾವುದೇ ಹೆಚ್ಚಿನ ಬದಲಾವಣೆಗಳಾಗ್ತಾ ಇಲ್ಲ. ಬದಲಾಗಿ ದಿನ ಕಳೆದಂತೆ ಬಿಜೆಪಿಯ ಬಗ್ಗೆ ವಿರೋಧಿ ಅಲೆ ಹೆಚ್ಚಾಗ್ತಾ ಇದೆ. ಆಡಳಿತ ವಿರೋಧಿ ಅಲೆ ಬಿಜೆಪಿಯನ್ನು ನುಂಗ್ ಹಾಕೋ ಲಕ್ಷಣಗಳು ಕಂಡು ಬರ್ತಾ ಇವೆ ಅಂತ ಹೇಳ್ತಾ ಇದೆ ಬಿಜೆಪಿ ರಾಜ್ಯ ಘಟಕ ನಡೆಸಿರುವಂತಹ ಈ ಸರ್ವೆ ರಿಪೋರ್ಟ್. ನಿರ್ಮಲ್ ಕುಮಾರ್ ಸುರಾನಾ ಮತ್ತು ಅರುಣ್ ಕುಮಾರ್ ಅವರು ಈ ವರದಿಯನ್ನು ಸಿದ್ಧಪಡಿಸಿ ಕೇಶವ ಕೃಪಾಗೆ ಅಂದರೆ RSS ನಾಯಕರ ಕೈಗೆ ಇಟ್ಟಿದ್ದಾರೆ. ಈಗಿದು ಬಿಜೆಪಿ ಹೈಕಮಾಂಡ್ಗೆ ಅತಿ ದೊಡ್ಡ ಟೆನ್ಷನ್ ಆಗಿ ಕಾಡ್ತಾ ಇದೆ. ಒಂದು ಕಡೆ ಯಡಿಯೂರಪ್ಪನವ್ರು ನೋಡಿದ್ರೆ ಯಾವುದಕ್ಕೂ ನನ್ನನ್ನು ಕೇಳಲೇಬೇಡಿ ಅನ್ನೋ ಖಡಕ್ ಸಂದೇಶ ರವಾನಿಸಿ ಕೂತು ಬಿಟ್ಟಿದ್ದಾರೆ. ಬೊಮ್ಮಾಯಿ ಅವರು ನಿಗಮ ಮಂಡಳಿ ಪಟ್ಟಿ ಹಿಡ್ಕೊಂಡು ಹೋದ್ರೆ, ಇಷ್ಟು ದಿನ ನೀವು ನಮ್ಮನ್ನು ಕೇಳಿಲ್ಲ, ಈಗಲೂ ನಾವು ಹೇಳಿದ್ದನ್ನು ಕನ್ಸಿಡರ್ ಮಾಡಲ್ಲ, ಸುಮ್ಮನೆ ಹೆಸರಿಗೆ ಯಾಕೆ ಪಟ್ಟಿ ಹಿಡ್ಕೊಂಡು ಬರ್ತೀರಿ, ನನಗೂ ಇಂಥ ಯಾವುದೇ ಬದಲಾವಣೆಗಳಿಗೂ ಸಂಬಂಧವೇ ಇಲ್ಲ ಅಂತ ಸಂದೇಶ ಕೊಟ್ಟು ಕಳಿಸಿ ತಮ್ಮ ಮುಂದಿನ ಯೋಚನೆಗಳನ್ನು ಜಾರಿಯಲ್ಲಿಟ್ಟಿದ್ದಾರೆ ಅನ್ನೋ ಸುದ್ದಿ ಒಂದು ಕಡೆಗೆ. ಮತ್ತೊಂದು ಕಡೆಗೆ ಬಿಜೆಪಿ ಈ ಪರಿಸ್ಥಿತಿಯಲ್ಲಿ ಜಯಿಸೋಕೆ ಸಾಧ್ಯವೇ ಇಲ್ಲ. 2023 ಚುನಾವಣೆಯಲ್ಲಿ ಬಿಜೆಪಿಯ ಪರಿಸ್ಥಿತಿ ಬಹಳ ಕಷ್ಟದಾಯಕವಾಗಿರಲಿದೆ ಅನ್ನುವಂಥ ರಿಪೋರ್ಟ್, ಅವರು ಪಕ್ಷದವರೇ ಕೊಟ್ಟಿರುವಂಥ ರಿಪೋರ್ಟ್. ಇವೆಲ್ಲವನ್ನು ನೋಡಿದ್ರೆ ಬಿಜೆಪಿ ಹೈಕಮಾಂಡ್ಗೆ ಅನಿವಾರ್ಯ ಪರಿಸ್ಥಿತಿ ಉಂಟಾಗಿದೆಯಾ, ಒಂದಿಷ್ಟು ಬದಲಾವಣೆಗಳನ್ನು ಮಾಡಲೇಬೇಕಾದ ಒತ್ತಡ ಎದುರಾಗಿದೆಯಾ? ಬಾರಿ ನಡೆಸಿದ್ದ ಸರ್ವೆ ಅಂದರೆ 2 ಸರ್ವೆ ರಿಪೋರ್ಟ್ಗಳಲ್ಲಿ ಬಿಜೆಪಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ತನ್ನ ಭದ್ರಕೋಟೆ, ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಕಳೆದುಕೊಳ್ಳಲಿದೆ ಅನ್ನುವ ವರದಿ ಲಭ್ಯವಾಗಿತ್ತು. ಈಗ ಕರಾವಳಿಯಲ್ಲೂ ಕೂಡ ನಷ್ಟವಾಗಲಿದೆ ಅಂತ ಹೇಳ್ತಾ ಇದೆ ರಿಪೋರ್ಟ್.
ಅಲ್ಲಿ ಅಷ್ಟಕ್ಕಷ್ಟು ಸ್ಥಾನಗಳನ್ನು ಗೆದ್ದುಕೊಂಡಿದೆ. ಖಾದರ್ ಅವ್ರ ಕ್ಷೇತ್ರ ಒಂದು ಬಿಟ್ಟು BJP ಶಾಸಕರೇ ಇರೋದು. ಆದರೆ ಈ ಬಾರಿ ಹಾಗಿಲ್ಲ ಪರಿಸ್ಥಿತಿ, ಕರಾವಳಿಯಲ್ಲೂ ನಷ್ಟ ಆಗಲಿದೆ ಅಂತ ಹೇಳ್ತಾ ಇದೆ ಈ ಆಂತರಿಕ ಸರ್ವೆ ರಿಪೋರ್ಟ್. ಇನ್ನೂ ಒಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ, BJP ಎಲ್ಲಿ ಹೊಸದಾಗಿ ಗಳಿಸ್ಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ಯೋ ಹಳೆ ಮೈಸೂರು ಭಾಗ, ಬೇರೆ ಕಡೆ ಕಳ್ಕೊಳ್ತೀವಿ, ಅದನ್ನು ಸರಿದೂಗಿಸ್ಕೊಳ್ಳೋಕೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಗೆಲ್ಲಬೇಕು ಅಂತ ಆಪರೇಷನ್ನು ಮತ್ತೊಂದು ಅಂತ ಮುಂದಾಗ್ತಾ ಇದೆ. ಆದರೆ ಹಳೆ ಮೈಸೂರು ಭಾಗದಲ್ಲಿ ಗಳಿಸೋದಲ್ಲ, ಇರೋದನ್ನು ಕಳ್ಕೊಳ್ತೀವಿ ಅಂತ ಹೇಳ್ತಾ ಇದೆ ಈ ಆಂತರಿಕ ಸರ್ವೆ ರಿಪೋರ್ಟ್. ಅದಕ್ಕೆ ಪೂರಕವಾಗಿ ಹಳೆ ಮೈಸೂರು ಭಾಗದಲ್ಲಿ ಏನಾಗ್ತಿದೆ, ದೊಡ್ಡ ದೊಡ್ಡ ನಾಯಕರುಗಳು, ಪ್ರಭಾವಿ ಲೀಡರ್ಸ್ BJPಗೆ ಬರ್ತಾರೆ ಅನ್ನೋ ರಿಪೋರ್ಟ್ ಏನಿತ್ತೋ ಅಂಥ ಸುದ್ದಿಗಳೇನಾಗ್ತಾ ಇದ್ವೋ, GT ದೇವೇಗೌಡರು, ಸುಮಲತಾ ಅವರು, ಒಂದಿಷ್ಟು ಜನ ನಾಯಕರೆಲ್ಲ ಬರ್ತಾರೆ ಕಾಂಗ್ರೆಸ್ JDS ಇಂದ ಅಂತಹ ಯಾವ ಲಕ್ಷಣನೂ ಈಗ ಕಂಡು ಬರ್ತಾ ಇಲ್ಲ. ಹಳೆ ಮೈಸೂರು ಭಾಗದ ಆಪರೇಷನ್ ಕೈ ಕೊಟ್ಟಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಎಲ್ಲ ತಪ್ಪು ಹೆಜ್ಜೆಗಳಿಂದಾಗಿ BJP ಗೆಲುವಿನ ದಡ ತಲುಪೋದು ಬಹಳ ಕಷ್ಟ. ಈ ಪರಿಸ್ಥಿತಿಯಲ್ಲಂತೂ ಕನಸಿನ ಮಾತು ಅಂತ ಹೇಳ್ತಾ ಇದೆ BJP ಘಟಕದ ಈ ವರದಿ. ಕಾದ್ ನೋಡಬೇಕು, ಇನ್ನಾದರೂ ಬದಲಾವಣೆಗಳನ್ನು ಮಾಡಿಕೊಂಡು ಸಮರಾಭ್ಯಾಸ ಶುರು ಮಾಡುತ್ತಾ BJP, ಅಥವಾ ಚುನಾವಣೆ ಟೈಮಲ್ಲಿ ಮೋದಿ ಶಾ ಜೋಡಿನೇ ಮ್ಯಾಜಿಕ್ ಮಾಡ್ತಾರಾ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್